ಹೇಗೋಸ್ಕರ ನೀವು ವೇಟ್ ಮಾಡ್ತೀವಿ ತುಂಬಾ ವರ್ಷದಿಂದ ಎಷ್ಟು ಎಮೋಷನ್ ಆಗುತ್ತೆ. ಆಗ್ತದೆ. ನಾನು ನನ್ನ ತಮ್ಮನ ಪಿಕ್ಚರ್ ಹುಚ್ಚ ನೋಡಿದಾಗ ಹುಚ್ಚ ಥರನೇ ಆಗ್ತಿದ್ದೆ. ಇವತ್ತು ಸ್ವಲ್ಪ ಕಂಟ್ರೋಲ್ ಆಗಿ ಆಗ್ತಿದ್ದೀನಿ, ಬಿಕಾಸ್ ನೀವೆಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ತೀರಾ. ನಗ್ತಾ ಇರ್ತೀನಿ. ಬಟ್ ಹತ್ತಿರೋದಂತೂ ನಿಜ. ಯಾವ ಸೀನ್ ತುಂಬಾ ಕನೆಕ್ಟ್ ಆಯ್ತು? ಅವ್ರದ್ದು ಆ ಮದ್ವೆ ಮನೆಯಿಂದ ಅವ್ನ ಅರೆಸ್ಟ್ ಮಾಡಿ ಜೀಪ್ ಆಗಿ ತಿರುಗ್ತಾ ಬ್ಯಾಕ್ ನಾನು ಬಹಳಷ್ಟು ಸತಿ ನನ್ನ ಮನೇಲಿ ನೋಡಿದೆ. ಅವ್ನು ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ, ನೀವು ಹೇಳ್ದಾಗ ಅವ್ನು ಹೇಳ್ಕೊಳಲ್ಲ ಯಾವ್ದು. ಆ ಲುಕ್ ನಾನು ಬಹಳ ಸತಿ ನೋಡಿದ್ದೀವಿ. ಅದು ನಾನು ಪರ್ದೆ ಮೇಲೆ ನೋಡಿದಾಗ ಅದು somewhere hits you. So that was once the climax is like icing on the cake. ನಿಮಗೆ ಇಷ್ಟ ಇದ್ದ ಮಗ ಸಿನಿಮಾ ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ನನಗೆ ಅವ್ನು ಡಾಕ್ಟರ್ ಆಗ್ಬೇಕು ಅಂತ ಬಹಳ ಆಸೆ. ಸೊ ನಮ್ಮ ತಮ್ಮ ಹೇಳ್ದ ಅವ್ನು ಆಕ್ಟರ್ ಆಗ್ಲಿ, ದಿನಕ್ಕೆ ಒಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ನಿನ್ನ ಮಗನ ಎಲ್ಲಾ ಇದ್ರಲ್ಲೂ ನೋಡ್ಬೋದು. ಸುಮ್ಮನೆ ಹೂ ಅನ್ನೋ ನನಗೆ ನಿಜವಾಗ್ಲೂ ಆಸೆ ಇತ್ತು. ನನಗೆ ಒಂದು ಡಾಕ್ಟರ್ ಆಗ್ಬೇಕು ಅಂತ ಬಹಳ ಆಸೆ. ಬಟ್ ಇವತ್ತು ಐ ಫೀಲ್ that decision was my brother took that day. ಅವ್ನು ಶೇರ್ ಅಷ್ಟು ಮಾಡ್ಬೋದು. ಬಟ್ ಒಂದು ಅವನು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಡ್ತಾರೆ. ನಾನು ಜಿಮ್ಮಿಂಗ್ ಮಾಡ್ತಾ ಇದ್ದೆ. ನಾನು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ. ಸೊ ನಾನು ಹೋದೆ, ಚಿತ್ರಶನ ನನ್ನ ಜೊತೆ ಬನ್ನಿ ಸುಜಾಕ ಒಳಗೆ ಹೋಗೋಣ. ನಾನು 2 ತಿಂಗಳು ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಆಸ್ ಅ ಮಗ ನಾನು ಹೋಗಿ ಗಟ್ಟಿ ಇಟ್ಕೊಂಡ್ಬಿಟ್ಟೆ ಸಂಚಿತ್. ಸೊ ಚಿತ್ರಶನ ನಂಗೆ ಇನ್ನೂ ಹೇಳಿದ್ರು, ನೀವೇನು ಹೋಗೊಂದು ಏಡಿನೆಲ್ಲ ಹಂಗೆ ಇಟ್ಕೊಂತ ಇದ್ದೀರಾ ಅಂತ. ಏಡಿನೋ ಬಿಡಿನೋ ಗೊತ್ತಿಲ್ಲ, ನನ್ನ ಮಗ ಅಂತ. ಸೊ ಅವತ್ತು ಎಲ್ಲರೂ ಸಂಚಿತ್ ಅವರು ಸುದೀಪ್ ಅವರ ಅಕ್ಕನ ಮಗ. ಸೊ ಬೇಕು ಅವ್ನಿಗೆ ಏನೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ರು, ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರಾಚ್. ಒಂದು ಹೀರೋ ಆಗಿ ಹೀರೋ ಅಕ್ಕನ ಮಗ, ಸೊ ಹೆಂಗಾರು ಎಂಟ್ರಿ ಕೊಡಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗು, ಎಲ್ಲಾದ್ರೂ ಟೆಕ್ನಿಕಲಿ ಸಂಚಿತ್ ಏನ್ ಕಲ್ತಿದ್ದಾನೆ ಅದು ನಮ್ಗೆ 100% ಸುದೀಪ್ ಅವರು. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡು ಹಿಡಿದಿದ್ದು. ಅವ್ನು ತೆಗೆ ಪಿಕ್ಚರ್ಸ್ ಆಗಿರ್ಲಿ, ಫೋಟೋಸ್ ಆಗಿರ್ಲಿ, ಹಿಸ್ ಆಂಗಲ್ಸ್ ವೆರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೆರ್ ಡಿಫ್ರೆಂಟ್. ಸೊ ಹಂಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಅಂಡ್ ನೌ ಟು ದ ಪ್ರೊಡ್ಯೂಸರ್ ಇಸ್ ವೆಲ್. ನಾನು ಒಂದೇ ಹೇಳೋದು, ಕಷ್ಟಪಟ್ಟು ದುಡಿ, ನ್ಯಾಯವಾದ ಕಾರ್ಯ ಅಷ್ಟೇ. ನಾನು ಒಳ್ಳೆದು ಮೊಮ್ಮಗನ್ನ ಈ ಸಿನಿಮಾನ ವೇಟ್ ಮಾಡಿದ್ದೆ. ಅವ್ರದ್ದು ಇದು ದೊಡ್ಡ ಕನಸು. ಅವರು ಮೊಮ್ಮಗನ್ನ ದೊಡ್ಡ ಪಕ್ಕದಲ್ಲಿ, ಯಾಕಂದ್ರೆ ಮಗನ ತುಂಬಾ ಸತಿ ನೋಡಿದ್ದಾರೆ. ಸೊ ಅದು ನೋಡಿದಾಗೆಲ್ಲ ಮನೆಗೆ ಬಂದಾಗ ನನಗಾಗ್ಲಿ ಕ್ಲಿಯರ್ಗಾಗ್ಲಿ ಹೇಳ್ತಾರೆ, ಸಂಚಿತ್ ನಾನು ಒಂದು ಸ್ವಲ್ಪ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ. ಸೊ ಅದು ಅವ್ರಿಲ್ಲ. ಬಟ್ ನಮ್ಮ ಪ್ರಕಾರ ನಮ್ಗೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇದಕ್ಕೆ ನೋಡ್ತಾರೆ, ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೋಗೋದಕ್ಕೆ ಮುಂಚೆ ಆಗ್ಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಹೋಗ್ಬೇಕು. ಸೊ ಅದು ಅಮ್ಮನ ಆಶೀರ್ವಾದ.